ನಾಚಿಕೆಗೇಡು. ಪರಮಾಪ್ತನ ಕಾಮಕಾಂಡ. ಬೆಡ್ರೂಮ್ ಆಗಿ ಬಿಟ್ಟ ಡಿಜಿಪಿ ಕಚೇರಿ. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋಗಳು ಈಗ ವೈರಲ್ ಆಗಕತ್ತಾವ. ಕಚೇರಿ ಒಳಗ ಯೂನಿಫಾರ್ಮ್ ಮ್ಯಾಲ ಕೂತ ಈ ಮನುಷ್ಯ ಮಾಡೋ ಕೆಲಸಗಳು ಎಂತಾವಿದ್ದಾವ್ ನೋಡ್ರಿ. ಕಾಂಗ್ರೆಸ್ ಆಡಳಿತದಾಗ ಅಧಿಕಾರಿಗಳಿಗೆ ಬೆಡ್ರೂಮ್ ಆಗ್ಬಿಟ್ಟವ ಸರ್ಕಾರಿ ಕಚೇರಿಗಳು. ಒಬ್ಬ ಡಿಜಿಪಿ ಹೆಣ್ಣು ಮಕ್ಕಳ ಜೋಡಿ ಕಚೇರಿ ಒಳಗ ಎಂತೆಂತ ಕೆಲಸಗಳನ್ನ ಮಾಡಾಕತ್ತಾರಂದ್ರ ಒಂದೊಂದು ವಿಡಿಯೋನು ಹೇಳಾಕತ್ತಾವ. ಯೂನಿಫಾರ್ಮ್ ಹಾಕೊಂಡು ಒಬ್ಬ ಅಧಿಕಾರಿ ಈ ರೀತಿ ರಾಸಲೀಲೆ ಕಾಮದಾಟ ಆಡೋದು ಅಂದ್ರ ಎಲ್ಲಿಗೆ ಬಂದೈತಿ ನೋಡ್ರಿ ಪರಿಸ್ಥಿತಿ. ಮತ್ತ ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಆ ವಿಡಿಯೋದಾಗಿರೋವ ನಾ ಅಲ್ಲ, ಅದು AI ಮಾಡೈತಿ ಅಂತ ಈಗೊಂದು ಕಾರಣ ಕೊಡ್ತಾರ. ಏನೇ ಆದ್ರೂ ಅದು AI ಮಾಡೈತಿ, ನಮ್ಮಿಂದ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಕಾಣಕತ್ತೈತಿ. ಬ್ಯಾರೆ ಬೇರೆ ಹೆಣ್ಮಕ್ಳು ಚೇಂಜ್ ಆಗ್ತಾರ, ಆದ್ರ ಯೂನಿಫಾರ್ಮ್ ಕೂತಿರೋ ಈ DGP ಒಬ್ರೇ ಇರ್ತಾರ. ಅದು ಕಚೇರಿ ಒಳಗೆ ಕೂತಾರಂತ ನೋಡಿದ್ರೆ ಗೊತ್ತಾಗತೈತಿ, ಮತ್ತ AI ಮಾಡೈತಿ ಅಂತ ಸುಳ್ಳು ಹೇಳ್ತಾರ. ಇವರು ಯಾವ ರೀತಿ ಅನಾಚಾರ ಮಾಡ್ಯಾರು ಅನ್ನೋದು ವಿಡಿಯೋದಾಗ ಕಾಣಿಸಿದ್ರು ಇಲ್ಲ ನಾನಲ್ಲ ಅಂತ ತಿರುಗಿಸ್ತಾರಲ್ಲ ಪ್ಲೇಟ್ನ. ಏನೇ ಹೇಳ್ಬೇಕಿಂತವ್ರಿಗೆ. ಈ DGP ರಾಮಚಂದ್ರ ರಾವ್ ಬ್ಯಾರೆ ಯಾರು ಅಲ್ಲ. ಈಗ ನೀವು ಏನು ರಾಸಲೀಲೆ ಒಳಗ ವಿಡಿಯೋಗಳೊಳಗ ಅದಾರಲ್ಲ ಈ ಮನುಷ್ಯರು, ಇವರು ಬ್ಯಾರೆ ಯಾರು ಅಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರಲ್ಲ ಆ ರಣ್ಯಾರಾವ್ ಅವರ ತಂದೆ. ಇವ್ರದ ಕುಮ್ಮಕ್ಕಿಂದ ಆ ರಣ್ಯಾರಾವ್ ಸ್ಮಗ್ಲಿಂಗ್ ಒಳಗ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರು. ಏರ್ಪೋರ್ಟ್ ಒಳಗ ಚೆಕ್ಕಿಂಗ್ ಇಲ್ದ ಪಟ್ನಂತ ಹೊರಗೆ ಬಂದು ಅಷ್ಟೊಂದು ಗೋಲ್ಡನ್ನ ಕಲೆಕ್ಟ್ ಮಾಡಿದ್ರು. ಒಂದು ಫೈನ್ ಡೇ ಸಿಕ್ಕಾಕೊಂಡ್ರು. ಅವರು ಸಿಕ್ಕಾಕೊಂಡ ಮೇಲೆ ಈ DGP ಅವರನ್ನ 5 ತಿಂಗಳ ಕಾಲ ರಜೆ ಮೇಲೆ ಕಳಿಸಿದ್ರು. ಸಸ್ಪೆಂಡ್ ಅಲ್ರಿ, ರಜೆ ಮೇಲೆ. ಆಮೇಲೆ ಈಗ ಮತ್ತೆ ಇವ್ರನ್ನ 5 ತಿಂಗಳಾದ್ಮೇಲೆ ಅಂದ್ರೆ ಮಾರ್ಚ್ ಒಳಗೆ ಕಳಿಸಿ ಆಗಸ್ಟ್ ಒಳಗೆ ವಾಪಸ್ ಕರ್ಕೊಂಡ್ರು. ನಮ್ಮ ಕಾಂಗ್ರೆಸ್ ಸರ್ಕಾರದ ನೈತಿಕತೆ ನೋಡ್ರಿ. ರಣ್ಯಾರಾವ್ ಕೇಸ್ ಒಳಗ ಇವರು ಅಂದ್ರೆ DGP ಅವರು ಶಾಮಿಲ್ ಅದಾರು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ, ರಜೆ ಮೇಲೆ ಕಳಿಸಿದ್ರು. ಮತ್ತೆ 5 ತಿಂಗಳಾದ್ಮೇಲೆ ವಾಪಸ್ ಕರ್ಸ್ಕೊಂಡ್ರು. ಹಿಂಗ ಕರೆಸ್ಕೊಂಡ ಮೇಲೆ ಈ ರೀತಿ ರಾಸಲೀಲೆ ನಡೆಸೋರೋ ಅದಕ್ಕಿಂತ ಮೊದಲ ರಾಸಲೀಲೆ ನಡೆಸೋರೋ ಗೊತ್ತಿಲ್ಲ. ಆದ್ರ ಸರ್ಕಾರಿ ಕಚೇರಿನ ತಮ್ಮ ಬೆಡ್ರೂಮ್ ಆಗಿಸ್ಕೊಂಡು ಆಡಬಾರ್ದ ಆಟಗಳನ್ನೆಲ್ಲ ಮಾಡಕತ್ತಾರ. ದಿನಾ ಒಬ್ಬರ ಜೊತೆ ಲವ್ವಿ ಡವ್ವಿ. ಇದರಿಂದ ನಮ್ಮ ಸರ್ಕಾರಕ್ಕ ಆದ್ಯತೆ ಎಂತದೈತ್ ನೋಡ್ರಿ. ಯಾರು ತಮ್ಮ ಕಚೇರಿ ಒಳಗ ಕಾಮದಾಟ ಆಡ್ತಾರಲ್ಲ ಅವ್ರನ್ನ ರಜೆ ಮೇಲೆ ಕರೆಸಿ ವಾಪಸ್ ಕರ್ಸ್ಕೊಂತಾರ. ರಣ್ಯಾರಾವ್ ಅಂತ ದೊಡ್ಡ ಕೇಸ್ ಒಳಗ ಇವ್ರ ಕೈವಾಡ ಐತಿ ಅಂತ ಗೊತ್ತಿದ್ರು ಮತ್ತೆ ಕರೆಸ್ಕೊಂಡಾರ. ಆದ್ರ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡೋ ಅಧಿಕಾರಿಗಳನ್ನ ಹಿಂದ ಮುಂದ ಯೋಚನೆ ಮಾಡಲ್ಲ ಸಸ್ಪೆಂಡ್ ಮಾಡ್ತಾರ. ಇದು ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಮನಸ್ಥಿತಿ. ಮೊನ್ನೆ ಬಳ್ಳಾರಿ ಬ್ಯಾನರ್ ಗಲಾಟೆ ಒಳಗ SP ನ ಸಸ್ಪೆಂಡ್ ಮಾಡಿದ್ರು. ಪಾಪ ಒಂದ ದಿನ ಆಗಿತ್ತು ಅವರು ಜಾಯಿನ್ ಆಗಿ. ಹಿಂದೂ ನೋಡ್ಲಿಲ್ಲ ಮುಂದೂ ನೋಡ್ಲಿಲ್ಲ, ಒಂದ ದಿನ ಆಗಿತ್ತು ಬಿಡಪ್ಪ ಅಂತ ಯೋಚನೆನೂ ಮಾಡಲಿಲ್ಲ, ಸಸ್ಪೆಂಡ್ ಸೀದಾ. ಮೂಡಾ ಕೇಸ್ ಒಳಗ ವಾಸ್ತವ ಏನೈತಿ ಅನ್ನೋದನ್ನ ಹೇಳಿದ್ರು, ಕೊಟ್ರು ರಿಪೋರ್ಟ್ನ ಅನ್ನೋ ಕಾರಣಕ್ಕಾಗಿ ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಾಕಿದ್ರು. ಅಂದ್ರೆ ಇವ್ರ ಬುಡಕ್ಕ ಯಾವ ಕೇಸ್ ಬಂದ್ರು ಅಲ್ಲಿರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರ. ಆದ್ರ ಇಂಥ ರಾಸಲೀಲೆ ಕಾಮದಾಟ ಆಫೀಸ್ ಒಳಗ ಆಡೋ ಅಂತ ಅಧಿಕಾರಿಗಳು ಇವರಿಗೆ ಅಚ್ಚುಮೆಚ್ಚು. ಇಲ್ಲಿ ಅವ್ರಿಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಈ ರೀತಿ ಮಾಡೋವಾಗ ವಿಡಿಯೋ ಮಾಡ್ಕೊಂಡ್ರು ಅಥವಾ ಇವ್ರನ್ನ ತಗ್ಲಾಕ್ಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡ್ರು ಗೊತ್ತಿಲ್ಲ. ಅದಿನ್ನೂ ಏನೇನು ಕತೆ ಆಯಿತು, ಇನ್ನೂ ಅದು ಎಷ್ಟು ವಿಡಿಯೋಗಳು ತುಂಬ್ಯಾವೋ ಅದೇನೂ ಗೊತ್ತಿಲ್ಲ ಇನ್ನ. ಆದ್ರ ಇವೆಲ್ಲ ವಿಡಿಯೋಗಳನ್ನ ನೋಡಿದ್ರ ಅಲ್ಲಿರೋದು DGP ರಾಮಚಂದ್ರ ರಾವ್ ಅನ್ನೋದು ಗೊತ್ತಾಗತೈತಿ. ಅವರೆಷ್ಟೇ ನನ್ನ ಮೇಲೆ ಹುನ್ನಾರ ಮಾಡ್ಯಾರು, ಇಲ್ಲಿ AI ವಿಡಿಯೋ ಐತಿ ಅಂತ ಹೇಳಿದ್ರು ರಣ್ಯಾರಾವ್ ಕೇಸ್ ಒಳಗನ ಸಸ್ಪೆಂಡ್ ಆಗಬೇಕಾಗಿದ್ದಂಥ ವ್ಯಕ್ತಿ ಇಷ್ಟೆಲ್ಲ ಮುಂದುವರೆದು ಪೊಲೀಸ್ ಸ್ಟೇಷನ್ ಒಳಗ ಈ ರೀತಿ ಎಲ್ಲ ಕಾಮದಾಟ ಆಡಿದ್ರು ಸರ್ಕಾರ ಏನೂ ಕ್ರಮ ತಗೊಂಡಿಲ್ಲ ಅಂದ್ರ ಈ DGP ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಬೇಕಾದವ್ರು ಆಗ್ಯಾರು ಅನ್ನೋದನ್ನ ನೀವ ಇಮ್ಯಾಜಿನ್ ಮಾಡ್ರಿ. ಒಂದೇ ಮಹಿಳೆ ಅದಳು, ಯಾವಾಗ್ಲೂ ಸ್ಟೇಷನ್ಗೆ ಬರ್ತಾಳ, ಆಕೆ ಜೊತೆ ಇವ ಲವ್ವಿ ಡವ್ವಿ ಮಾಡ್ತಾನ ಅಂತ ಇಲ್ಲ. ಅಲ್ಲಿ ಬ್ಯಾರೆ ಬ್ಯಾರೆ ಮಹಿಳೆಯರದಾರ. ಅಂದ್ರೆ ಇವನಿಗೆ ಹೆಣ್ಣು ಮಕ್ಕಳಂದ್ರ ಯಾವ ಭಾವನೆ ಐತಿ ಅಂತಾನು ನೀವ ನೋಡ್ಕೊಡ್ರಿ. ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಪರಮೇಶ್ವರ್ ಅವರ ಸಚಿವಾಲಯದಾಗ ಕೆಲಸ ಮಾಡ್ತಾರ. ಅಂಥವ್ರನ್ನ ಇವರು ಸಸ್ಪೆಂಡ್ ಮಾಡಕ ಹಿಂದ ಮುಂದ ನೋಡ್ತಾರ. ನೀವೇನಾರೆ ಹೋಗಿ ಪರಮೇಶ್ವರ್ ಅವರ ಮುಂದ ಮೈಕ್ ಹಿಡಿದು ಸರ ಏನ್ರಿ ಇದು ಕಾಮದಾಟ ಅಂದ್ರ ಹೌದಾ ನಂಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ನಾ ಮಾಹಿತಿ ತಗೋತೀನಿ ಅಂತಾರ.
ವಿಡಿಯೋಗಳನ್ನ ತೋರಿಸಿದ್ರು ಅವರೇನಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಿಸ್ತೀನಿ ಅಂತ ಅಂದ್ಬಿಡ್ತಾರ. ಇಂಥ ವ್ಯಕ್ತಿಗಳು ತಾವು ಮಾಡೋ ಕೆಲಸದ ಮೇಲೆ ಗೌರವ ಇಲ್ಲ, ಯೂನಿಫಾರ್ಮ್ ಹಾಕೊಂಡು ಕಚೇರಿ ಒಳಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರೋರು ನಮ್ಮ ಕಾಂಗ್ರೆಸ್ ಆಡಳಿತದಾಗ ಅಧಿಕಾರಿಗಳಾಗಿದ್ದಾರ. ಇವ್ರ ಅಧಿಕಾರದಾಗ ನಮ್ಮ ರಾಜ್ಯ ಎಷ್ಟು ಉದ್ಧಾರ ಆಗಬಹುದು ಅನ್ನೋದನ್ನ ನೀವ ಯೋಚನೆ ಮಾಡ್ರಿ.